ಹಾಯ್ ಗಾಯ್ಸ್, ಹೇಗಿದ್ದೀರಿ ಎಲ್ಲ? ನಾನಿವತ್ತು ನಿಮಗೆ ತೋಟ ತೋರಿಸ್ತೀನಿ, ಹಾಗೆ ನಮ್ಮ ದನಗಳನ್ನು ಪರಿಚಯ ಮಾಡಿಸ್ತೀನಿ. ಇದು ನಮ್ಮನೆ ಕೆಂಪಿ 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 ನೋಡಿ. ಹಾಗೆ ಇದು ಕಾಡಿಂದ ನೀರು ಬರೋದು ಗಾಯ್ಸ್. ಹಾಗೆ ಇಲ್ಲಿ ನೋಡಿ, ಇದು ಗುಂಡಣ್ಣ. ಇಲ್ಲಿ ನೋಡಿ, ಇದು ಲಕ್ಷ್ಮಿದು ಮಗಳು, ಹೆಸರು ಇಟ್ಟಿರೋದಕ್ಕೆ. ಇದು ಕಪ್ಪಿದ್ದ ದನ ಅಂತ ಕರೆಯೋದು. ಇದು ಭಯಂಕರ ಜೋರು ಮಾರೆ. ಅಮ್ಮನಿಗೆ ಹೆದರಿಕೆ ಅಂದರೆ ಹೆದರಿಕೆ ಇದನ್ನು ನೋಡಿದರೆ. ಕೊಟ್ಬಿಡು ಅಂತ ಯಾವಾಗಲೂ ಕಿಡ್ತಾ ಇರ್ತಾರೆ. ಭಯಂಕರ ಜೋರಿದೆ. ಹಾಗೆ ಇದು ಮುಳ್ಸೌತೆ ಗಿಡ, ಕೈ ಮುಳ್ಸೌತೆ. ಇದು ಮಳೆಗಾಲದಲ್ಲಿ ಆಗುತ್ತೆ. ಹಾಗೆ ತೋಟ, ಇದು ನಮ್ಮದು ತೋಟ. ನೋಡಿ ಗಾಯ್ಸ್, ಇದು ಲಕ್ಷ್ಮಿ, ಮನೆ ಲಕ್ಷ್ಮಿ. ಭಯಂಕರ ಸೇಲೆ. ಮತ್ತು ಹೊರಡುವಾಗ ಇಲ್ಲಿ ಪೇರಳೆ ಮರ ಇತ್ತು. ನಮ್ಮನೇಲಿ ತುಂಬ ಪೇರಳೆ ಮರ ಇದೆ, ಆದರೆ ಈಗ ಸೀಸನ್ ಅಲ್ಲ, ಈಗ ಕಾಯಿ ಮೀಡಿಯಮ್ ಹತ್ರ ಇರೋದು. ಮತ್ತು ದನವೆಲ್ಲ ಮೇಯ್ತಿತ್ತು. ಹಾಗೆ ಹೊರಟ್ವಿ ಕೆರೆ ಕಡೆ. ನಿಮಗೆ ಕೆರೆ ತೋರಿಸ್ತೀನಿ ಗಾಯ್ಸ್. ಸೂಪರ್ ಇದೆ ಕೆರೆ ಮಾತ್ರ. ನೋಡಿ ಗಾಯ್ಸ್, ಇದು ನಮ್ಮನೆ ಕೆರೆ, ಫುಲ್ ಬ್ಲೂ. ಈಜಲಿಕ್ಕೆ ನಂಗೆ ಬರಲ್ಲ, ಆದರೂ ಈಜಬೇಕಂತ ಆಸೆ ಆಗ್ತದೆ. ಹಂಗಿದೆ ಕೆರೆ ಅಂದರೆ ಹಿಂಗಿರಬೇಕು. ಸೂಪರ್ ಇದೆಲ್ಲ ಗಾಯ್ಸ್. ಹಾಗೆ ನಮ್ಮ ಲಕ್ಷ್ಮಿ ಮೇಯ್ತಿದ್ದಾಳೆ. ಇದು ಚುಂಗು ಅಂತ ಹೇಳ್ತಾರೆ ನನ್ನ ತುಳುವಲ್ಲಿ. ಇಡೀ ಪ್ಯಾಂಟಿಗೆ ಹತ್ಕೊಳ್ಳುತ್ತೆ. ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ. ಇದೇನಂತ ಗೊತ್ತಾ ಗಾಯ್ಸ್? ಇದು ರಬ್ಬರ್ ಹಾಲಿನ ಡ್ರಮ್. ಹಾಗೆ ಇನ್ನೊಂದು ತೋಟಕ್ಕೆ ಹೋಗೋಣ ಬನ್ನಿ. ನಾನು ಮಾತ್ರ ಒಳ್ಳೆ ಮಂಗ ಥರ ಇದ್ದೀನಿ. ಹಾಗೆ ತೋಟ ನೋಡುವಂತ ಹೋದರೆ ಟೆನ್ಷನ್ ಬೇರೆ. ತುಂಬ ಮರ ಬಿದ್ದೋಗಿದೆ ಗಾಯ್ಸ್ ಈ ಸಲ. ಹಾಗೆ ಒಳ್ಳೆ ಮೆಣಸು ಈಗಷ್ಟೇ ಬಿಡ್ತಿದೆ. ಇನ್ನೂ ರೋಗ ಸ್ಟಾರ್ಟ್ ಆಗುತ್ತೆ, ಮಳೆ ಜಾಸ್ತಿ ಅಲ್ಲ, ಹಾಗಾಗಿ ರೋಗ ಸ್ಟಾರ್ಟ್ ಆಗುತ್ತೆ. ಹಾಗೆ ನಾನೊಂದು ಗ್ರಾಫ್ಟಿಂಗ್ ಮಾಡಿದ್ದೆ ಅಂತ ಹೇಳಿದ್ದಲ್ಲ, ಅದನ್ನು ತೋರಿಸ್ಲಿಕ್ಕೆ ಈಗ ಬರ್ತಿದ್ದೀವಿ. ಹಾಗೆ ನಿಮಗೊಂದು ಬನ ತೋರಿಸ್ತೀನಿ. ನಮ್ಮನೆ ಬನ, ನಾಗಬನ. ಸಾಧಾರಣ ಎಲ್ಲಿಯೂ ಇಲ್ಲ ಗೈಸ್ ಈ ಥರ. ಫುಲ್ ಕಾಡು ಆಗಿ ಪೀಸಾಗಿ ಸೂಪರ್ ಆಗಿದೆ ನೋಡಿ ಗೈಸ್. ಗ್ರಾಫ್ಟಿಂಗ್ ಅಂದರೆ ಏನಂತ ಕೆಲವ್ರಿಗೆ ಗೊತ್ತಿಲ್ಲ. ನೋಡಿ, ಇದೆ ಗ್ರಾಫ್ಟಿಂಗ್. ರೂಟಿಂಗ್ ಬಾಲಿಗೆ ಗ್ರಾಫ್ಟಿಂಗ್ ಮಾಡಿದ್ದು. ಬೇರು ಬಂದಿದೆಲ್ಲ ನೋಡಿ ಗೈಸ್. ಡೈರೆಕ್ಟ್ ನಡುತ್ತು ಅಲ್ಲಿಗೆ